ವಿಜಯಪುರ ಜಿಲ್ಲೆಯ ಕುಮಟಗಿ ತಾಂಡ ಹತ್ತಿರ ಇರುವ ವೈಶಾಲಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವಿರುದ್ಧ ರೈತರ ಕೋಪ ಜೋರಾಗಿದೆ. ಕಂಪನಿ ಯೋಜನೆಗಳಿಂದ ರೈತರಿಗೆ ಸಂಭವಿಸಿರುವ ನಷ್ಟಕ್ಕೆ ಪರಿಹಾರ ನೀಡದೆ ನಿರ್ಲಕ್ಷ್ಯ ತೋರಿಸುತ್ತಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ನೆರವಿಗೆ ನಿಂತಿದೆ. ಇದೇ ಹಿನ್ನೆಲೆಯಲ್ಲಿ ರೈತರು ಅಹೋರಾತ್ರಿಯ ಧರಣಿ ಹಾಗೂ ಸತ್ಯಾಗ್ರಹ ಆರಂಭಿಸಿದ್ದು, ಸ್ಥಳ ಸಂಪೂರ್ಣ ಪ್ರತಿಭಟನಾ ಕೂಗಿನ ನಡುವೆ ಪರಿವರ್ತನೆಗೊಂಡಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಉತ್ತರ ಕರ್ನಾಟಕ ಜಿಲ್ಲಾಧ್ಯಕ್ಷ ಶಂಕರೇಗೌಡರ ಹಿರೇಗೌಡ್ರು ಕಂಪನಿಯ ವಿರುದ್ಧ ಕಿಡಿಕಾರಿದರು. ಅವರು ಹೇಳುವಂತೆ, ರೈತರ ನಷ್ಟಕ್ಕೆ ವೈಶಾಲಿ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಪರಿಹಾರ ಒದಗಿಸಲೇಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ವೈಶಾಲಿ ವಿಂಡ್ ಪವರ್ ಅನ್ನು ಕರ್ನಾಟಕ ರಾಜ್ಯದಿಂದ ನಿಮ್ಮ ರಾಜ್ಯಕ್ಕೆ ಕಳಿಸಬೇಕಾಗುತ್ತದೆ. ರೈತರ ಜೀವನಕ್ಕೆ ಧಕ್ಕೆ ತಂದರೆ ನಾವು ಮೌನವಾಗಿರುವುದಿಲ್ಲ. ರೈತರು ಘೋಷಣೆಗಳನ್ನು ಕೂಗಿ ಭೂಮಿಯ ಹಕ್ಕು ಹಾಗೂ ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಾರೆ. ಸಂಘಟಕರು ಸರಕಾರವೂ ಕೂಡ ಈ ವಿಷಯಕ್ಕೆ ಗಂಭೀರವಾಗಿ ತೊಡಗಿಸಿಕೊಳ್ಳಬೇಕು ಎಂದು ಒತ್ತಾಯಿಸಿದರು. ರೈತರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಸಂಘಟನೆ ಸ್ಪಷ್ಟ ಸಂದೇಶ ನೀಡಿದೆ. ವೈಶಾಲಿ ಎನರ್ಜಿ ಕಂಪನಿ ಮುಂದೆ ಏನು ಕ್ರಮ ಕೈಗೊಳ್ಳಲಿದೆ ಎಂಬುದು ಈಗ ಎಲ್ಲರ ಗಮನ ಸೆಳೆದಿದೆ. ಇಂದು ನಾವೆಲ್ಲರೂ ಕುಮಟಗಿ ಎಲ್ಟಿ ಸರಹದ್ದಿನ ವೈಶಾಲಿ ವಿಂಡ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅನ್ನುವಂತ ಈ ಭ್ರಷ್ಟ ಬ್ರಿಟಿಷ್ ನೀತಿಯ ಒಂದು ಕಂಪನಿಯು ಇವತ್ತು ನಮ್ಮ ಗುಲಾಬ್ ರಾಮಚಂದ್ರ ಚೌಹಾಣ್ ಇವರ ದ್ರಾಕ್ಷಿ ತೋಟ ಸುಮಾರು 4 ವರ್ಷಗಳಿಂದ ಈ ವಿಂಡ್ ಫ್ಯಾನದಿಂದ ಸೋರಿಕೆ ಆಗುವಂತ ಆಯಿಲ್ದಿಂದ ಸುಮಾರು ಇವತ್ತು ಹಾರ್ಟಿಕಲ್ಚರ್ ಎಸ್ಟಿಮೇಟ್ ಮಾಡಿಕೊಟ್ಟಿದೆ. 1 ಹೆಕ್ಟರ್ಗೆ 8,57,000 ರೂಪಾಯಿ ಪ್ರತಿ ಹೆಕ್ಟರ್ಗೆ 1 ವರ್ಷಕ್ಕೆ ಹಾನಿಯಾದಂಥದ್ದು ಮತ್ತು 4.5 ಟನ್ ಇಳುವರಿ ಮಿನಿಮಮ್ ಒಂದು ಎಸ್ಟಿಮೇಟ್ ಮಾಡಿಕೊಟ್ಟಿದೆ ಹಾರ್ಟಿಕಲ್ಚರ್ ಇಲಾಖೆ. ಇವತ್ತಿಗೆ ಇವರು ವೈಶಾಲಿ ವಿಂಡ್ ಪವರ್ ಕಂಪನಿ ಏನಪ್ಪಾ ಅಂದ್ರ ಹಾರ್ಟಿಕಲ್ಚರ್ ಕಂಪನಿ ಏನ್ ಎಸ್ಟಿಮೇಟ್ ಮಾಡಿಕೊಡುತ್ತಾ ಅದ್ರ ಪ್ರಕಾರ ರೈತನ ನ್ಯಾಯ ಕೊಡ್ತೀವಿ ಅಂತ ಹೇಳಿ 2 ಸಲ, ಈಗ ಒಂದು ಸಲ 50,000 ರೂಪಾಯಿ, ಇನ್ನೊಂದು ಸಲ 60,000 ರೂಪಾಯಿ ಬಾಂಡ್ ಅನ್ನ ಮಾಡಿಕೊಂಡು ಪರಿಹಾರ ಹಣವನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಈ ಭ್ರಷ್ಟ ಬ್ರಿಟಿಷ್ ನೀತಿ ಉಳ್ಳಂತ ವಿಂಡ್ ಪವರ್ ಕಂಪನಿ ರೈತನಿಗೆ ದಿಕ್ಕು ತಪ್ಪಿಸುವಂತ ಕೆಲಸ ಮಾಡಕತ್ತೈತಿ. ರೈತನಿಗೆ ಕೇಳಿದ್ರ ಏನ್ ಹೇಳಕತ್ತದಂದ್ರ ಕೋರ್ಟ್ ಮೂಲಕ ಲೀಗಲ್ ಆಗಿ ತಗೊಳ್ರಿ ಅಂತ ಹೇಳ್ತಾರ. ಏನಪ್ಪಾ ನೀ ಬರ್ಬೇಕಾದ್ರೆ ಇಲ್ಲಿಗೆ ಕೋರ್ಟ್ ಮೂಲಕ ಬಂದೀನೋ, ಇಲ್ಲಿ ವಿಂಡ್ ಫ್ಯಾನ್ ಹಾಕಬೇಕಾರ ರೈತಗ ಏನಂತ ಹೇಳಿ ನೀನು ಫ್ಯಾನ್ ಕುಂದ್ರಿಸಿ, ರೈತ ನಿನಗ ನಿನ್ನ ಬಂಡವಾಳ ಹೂಡಿಕೆಗೆ ಸಹಕಾರ ಕೊಟ್ಟನ, ನಿನಗ ಸಾವಿರಾರು ಕೋಟಿಗೆ ಉತ್ಪಾದನೆ ಮಾಡ್ಲಿಕ್ಕೆ ಅವನು ತನ್ನ ಜಮೀನು ಕೊಟ್ಟನ, ನಿನ್ನ ಉಳಿವಿಗಾಗಿ ತನ್ನ ತ್ಯಾಗ ಮಾಡ್ಯಾನ. ಆ ಕೊಟ್ಟದ ಶಿರಪಾದ ಇವತ್ತು ಹೆಂಗಾಗೈತೆ ಅಂತಂದ್ರ ನಿನ್ನ ಕಂಪನಿಯ ವಿಂಡ್ ಫ್ಯಾನದಿಂದ ಆಯಿಲ್ ಸೋರಿಕೆ ಆಗೈತಿ. ಅದು ಹಾರ್ಟಿಕಲ್ಚರ್ ಆಲ್ರೆಡಿ ಎಸ್ಟಿಮೇಟ್ ಮಾಡಿ ಕೊಟ್ಟೈತಿ, ಸರ್ವೆ ಆಗೈತಿ, ಎಲ್ಲ ಆಗೈತಿ. ಎಷ್ಟು ನುಕ್ಸಾನ್ ಆಗ್ಯದಂತ ತಮಗೂ ಗೊತ್ತೈತಿ. ಆದ್ರೆ ಇವತ್ತು ರೈತಗೆ ನೀವು ಪರಿಹಾರ ಕೊಡಕ ಮೀನಾಮೇಷ ಎಣಿಸಾಕತ್ತೀರಿ. ಕೇವಲ ನಾವು ಕೇಳಿದ್ದು ಇವತ್ತಿನ ಧರಣಿಗೆ ನೀವು ಕೇವಲ ಒಂದು ವಿದ್ಯುತ್ ಸ್ವಿಚ್ ಕೇಳಿದಕ್ಕೆ ನೀವು ಕೊಡಕ್ಕಾಗಂಗಿಲ್ಲ. ನಮ್ಮ ಕಂಪನಿ ವಿರುದ್ಧ ಹೋರಾಟ ಮಾಡಕತ್ತೀರಿ ಅನ್ನಕತ್ತೀರಿ. ನಮ್ಮ ರೈತನ ಜಮೀನದೊಳಗ 4 ವರ್ಷದಿಂದ ಆಯಿಲ್ ಬೀಳಕತ್ತು. ಯಾರ ಅಪ್ಪಗೆ ಕೇಳಿಲ್ಲ ನೀವು ಇದು ಮಾಡಕತ್ತೀರಿ. ಇದನ್ನ ನಾವು ಕೇಳಕತ್ತೀವಿ. ಯಾರ ಅಪ್ಪಗೆ ಕೇಳಿ ನೀವು ಮಾಡಕತ್ತೀರಿ. ಹಂಗಂದ್ರ ನೀನು ವಿಂಡ್ ಫ್ಯಾನ್ದು 1 ಹನಿ ಆಯಿಲ್ ನಮ್ಮ ರೈತನ ಜಮೀನದೊಳಗೆ ಬೀಳಬಾರ್ದು. ನೀವು ಬರೇ ಒಂದು ಸ್ವಿಚ್ ಕರೆಂಟ್ ಕನೆಕ್ಷನ್ ಕೊಡಾಕ ಎಷ್ಟು ವಿಚಾರ ಮಾಡಿ ಅಂದ ಬಳಕ ನಮ್ಮ ರೈತನ ಜಮೀನದೊಳಗೆ ಯಾಕೆ ಆಯಿಲ್ ಬೀಳತೈತಿ. 1 ಹನಿ ಆಯಿಲ್ ಬಿದ್ರ ಸೀದಾ ನೇರವಾಗಿ ನಿಮ್ಮ ಪವರ ಒಳಗಡೆ ನಮ್ಮ ರೈತರು ಹೋಗುತ್ತಾರ. ಮುಂದೆ ಏನಾಗುವಂತ ಅನಾಹುತಕ ವೈಶಾಲಿ ವಿಂಡ್ ಪವರ್ ಕಂಪನಿನೇ ಜವಾಬ್ದಾರಿ, ನೇರವಾಗಿ ಅದೇ ಜವಾಬ್ದಾರಿ. ಯಾಕಂದ್ರೆ ಇವತ್ತು ನಮಗ ಬೀದಿ ಒಳಗೆ ಕುಂದಿರಿಸುವಂತ ವ್ಯವಸ್ಥೆಯಲ್ಲಿ ತಂದಿಟ್ಟಿರಿ. ನಮಗ ಇದರದ ನಷ್ಟ, ಕಷ್ಟ, ಸಂಕಷ್ಟ ರೈತಂದು ಯಾವತ್ತೂ ನಿಮಗ ಅರಿವಾಗ್ತಾ ಇಲ್ಲ. ಯಾವತ್ತೂ ಇದರ ಅರಿವಾಗ್ತಾ ಇಲ್ಲ. ಅದಕ್ಕೆ ಇದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ನಮಗ ನ್ಯಾಯ ಸಿಗುವವರೆಗೂ ನಾವು ಈ ಜಾಗ ಬಿಟ್ಟು ಕದಲಂಗಿಲ್ಲ. ನೀವು ಎಂತ ಬಂಡ್ರದಿರಿ ಮಂಡ್ರದಿರಿ ನಮಗೆಲ್ಲ ಗೊತ್ತೈತಿ. ಇದಕ್ಕೆ ತಕ್ಕ ಶಾಸ್ತಿ ನಾವು ಕಲಿಸ್ತೀವಿ. ನೀವು ನಿಮ್ಮಲ್ಲಿ ಏನಾದ್ರೂ ಇರಬಹುದು. ಇವರು 1 ದಿನ ಕುಂತು 2 ದಿನ ಕುಂತು ರೈತರು ಮನೆಗೆ ಹೋಗ್ತಾರ. ಇವ್ರೇನ್ ಮಾಡ್ತಾರ, ಇವರಲ್ಲಿ ಒಗ್ಗಟ್ಟಿಲ್ಲ ಅಂತ ನೀವ್ ಅನ್ಕೊಂಡಿರಿ. ನಿಮ್ಮನ್ನ ಪಿಕ್ಚರ್ ಹೆಂಗ್ ಓಪನ್ ಮಾಡ್ತೀವಂತ ನಮಗ್ ಗೊತ್ತೈತಿ. ರೈತರನ್ನ ಎಷ್ಟು ನೀವು ಶೋಷಣೆ ಮಾಡಕತ್ತೀರಂತ ನಮಗ್ ಗೊತ್ತೈತಿ. ಇದನ್ನ ಯಾವ್ದು ನಡೆಯಕ್ ಕೊಡಂಗಿಲ್ಲ. ನೀವ್ ಅನ್ಕೊಂಡಿರ್ಬಹುದು ಇವ ಒಬ್ಬ ರೈತದನ, ಇವ ಏನು ಮಾಡಿದ್ರು ಏನ್ ಮಾಡಕ್ ಆಗಂಗಿಲ್ಲ,
ಒಂದ್ ದಿನ ಕುಂದಿರ್ತಾನ, ಎರಡನೇ ದಿನಕ್ಕೆ ಇವ ರೈತ ಹೋಗ್ತಾನ ಅಂತ ತಿಳ್ಕೊಂಡಿರ್ಬಹುದು. ಬಂದ್ ಹತ್ತದ್ರ ನಿಮ್ಮ ಪವರ್ ಇದ್ರೊಳಗೆ ನಾವು ನುಗ್ಗುತ್ತೀವಿ. 2 ದಿನ ಕಾಲಾವಕಾಶ ಕೊಡ್ತೀವಿ. 2 ದಿನದ ಒಳಗಡೆ ನೀವು ರೈತಗ ಪರಿಹಾರ ಕೊಡ್ಲಿಕ್ಕೆ ಮುಂದಾಗ್ಲಿಲ್ಲ ಅಂದ್ರ ಮುಂದೆ ನಿಮ್ಮ ವಿಂಡ್ ಫ್ಯಾನ್ ಅನ್ನ ಬಂದ್ ಮಾಡೋದು ಅಷ್ಟೇ ಅಲ್ಲ, ಒಳಗಡೆ ಗೇಟ್ ಒಳಗೆ ನುಗ್ಗಿ ಹೆಡಕಡ್ದು ಒಬ್ಬೊಬ್ಬರು ಹೊರಗೆ ಹಾಕಿ ಚಾವಿ ಹಾಕ್ತೀವಿ. ಇವತ್ತು ಮಾಧ್ಯಮದ ಮೂಲಕ ನಾವು ಸಂದೇಶ ಕೊಡ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಎಲ್ಲರಿಗೂ ಮಾಹಿತಿ ನೀಡಲಾಗೈತಿ. ನಮ್ಮ ತಾಳ್ಮೆ ಪರೀಕ್ಷೆ ಆಗೋದು ಬೇಡ. ನಾವು ಎಲ್ಲಿವರೆಗೂ ಶಾಂತ ರೀತಿಯಿಂದ ಇವತ್ತು ನಾವು ಕುಂತೀವಿ, ನಾಳೆ ಶಾಂತ ರೀತಿಯಿಂದ ನಾವು ಕಾಯ್ತೀವಿ. ನೀವು ಇದೇ ಬಂಡತನ ಇವ್ರು ಏನು ಮಾಡಕ್ಕಾಗಲ್ಲ ಅನ್ಕೊಂಡ್ರೆ ನಾವು ನಿಮ್ಮ ವಿಂಡ್ ಫ್ಯಾನ್ ಬಂದ್ ಮಾಡ್ತೀವಿ. ಒಳ್ಳೆ ಏನಪ್ಪಾ ಅಂದ್ರೆ ನಿಮ್ಮ ಪವರ್ ಇದ್ರಾಗ ನಾವು ಒಳಗೆ ಹೋಗ್ತೀವಿ. ಯಾರಿಗಾರ ಹೆಚ್ಚು ಕಮ್ಮಿ ಆಯ್ತು ಅಂತಂದ್ರೆ ನಿಮ್ಮ ವೈಶಾಲಿ ವಿಂಡ್ ಪವರ್ ಕಂಪನಿನೇ ನೇರ ಹೊಣೆಗಾರ. ಇಲ್ಲಿ ರೈತ ಆಗಂಗಿಲ್ಲ, ಯಾರು ಆಗಂಗಿಲ್ಲ. ಯಾಕ ನಾವು ಶಾಂತ ರೀತಿಯಿಂದ ನ್ಯಾಯ ಕೇಳಕತ್ತೀವಿ. ಆಲ್ರೆಡಿ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡುತ್ತೆ ಮನವೊಲಿಸಕ. ಆದ್ರೆ ನಿಮ್ಮ ಮೊಂಡತನ ನಿಮ್ಮ ಈ ಮೊಂಡತನ ನಾವು ಕೇಳಂಗಿಲ್ಲ. ತಕ್ಷಣ ಎಚ್ಚೆತ್ತುಕೊಳ್ಬೇಕು. ನಮಗ ನಿಗದಿತ ದಿನಾಂಕ ಕೊಡ್ರಿ. MD ಅವ್ರು ಬರಬೇಕು. ನಿಮ್ಮ ಚೆನ್ನೈ ಹೆಡ್ ಆಫೀಸ್ ಅಲ್ಲಿರುವಂತ MD ಬರಬೇಕು. ಇಲ್ಲಿ ಜಾಗಕ್ಕ ಬಂದ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ರೈತಗ ಪರಿಹಾರ ಸಿಗಲಿಲ್ಲ ಅಂತಂದ್ರೆ ನಿಮ್ಮ ಪವರ್ ಪ್ರೊಡಕ್ಷನ್ ಇಲ್ಲಿ ಬಂದ್ ಆಕೈತಿ. ನೀವು ಪವರ್ ಪ್ರೊಡಕ್ಷನ್ ಬಂದ್ ಮಾಡ್ಕೊಳ್ಳೋದಿತ್ತ ಅಂತಂದ್ರೆ ಪರಿಹಾರ ಕೊಡೋದು ಮಾಡತನ ಮಾಡ್ರಿ. ಅಲ್ಲಿವರೆಗೂ ನಾವು ಬಿಡಂಗಿಲ್ಲ. ಇನ್ನು ಮುಂದೆ ಒಂದೇ ಒಂದ್ ಹನಿ ನಮ್ಮ ರೈತನ ಹೊತ್ತಾಗಬೇಕ್ರೆ ನಿಮ್ಮ ಪ್ಯಾನ್ ಅವತ್ತೇ ಯಾವುದೇ ಮುನ್ಸೂಚನೆ ಇಲ್ಲದೆ ನಾವು ನೇರ ನುಗ್ಗಿ ಬಂದ್ ಮಾಡ್ತೀವಿ ಅನ್ನೋಂತ ಮಾತನ್ನ ಇವತ್ತು ಹೇಳ್ತಾ ಇದ್ದೀವಿ. ಇದನ್ನ ಎಚ್ಚೆತ್ತುಕೊಳ್ಳಬೇಕು. ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಏನಪ್ಪಾ ಅಂದ್ರ ತಾವು ಸಕಾರಾತ್ಮಕವಾಗಿ ಸ್ಪಂದಿಸಿದಿರಿ. ಜನರ ಪರವಾಗಿ, ರೈತರ ಪರವಾಗಿ ತಾವು ಇದಿರಿ. ಆದ್ರೆ ಇದರಲ್ಲಿ ಕೂಡ ತಾವು ಯಶಸ್ವಿಯಾಗಿ ಇದನ್ನ ನಿರ್ವಹಿಸಿಕೊಡ್ಬೇಕು ಅನ್ನುವಂತ ನಮ್ಮ ಬೇಡಿಕೆ ಐತಿ. ಇವತ್ತು ಜಿಲ್ಲಾಧ್ಯಕ್ಷರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ಶಂಕರಗೌಡ ಹಿರೇಗೌಡ ಒಂದ್ ವೇಳೆ ಕೊಡದೇ ಇದ್ರ ನಾವೆಲ್ಲ ಸುತ್ತಮುತ್ತ ಹಳ್ಳಿಯ ರೈತರು ಎಚ್ಚೆತ್ತುಕೊಂಡು ನಾವು ಬಂದು ಈಗಾಗಲೇ ಉತ್ತರ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾದಂತ ಶಂಕರಗೌಡ ಹಿರೇಗೌಡರು ಏನ್ ಹೇಳ್ಯಾರ, ನಾವು ಒಳಗಡೆ ನುಗ್ಗಿದೇವೆ ಅಂದ್ರೆ ಏನಾಗ್ತೇವೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಾವು ರೈತರು ಈ ತಾಳ್ಮೆಯಿಂದ ಹೇಳ್ತಾ ಇದ್ದೀವಿ. 2 ದಿವಸ ಅವ್ರು ಹೇಳ್ದಂಗ ನಿಮ್ಗೆ ಟೈಮ್ ಕೊಟ್ಟೈತಿ, ನೀವಾಗೆ ಬಂದು ಸರಿಪಡಿಸ್ಕೋಬೇಕು. ಒಂದು ಇಲ್ಲ ಅಂತಂದ್ರ ರೈತರು ಬೀದಿಗಿಳಿದು ನಾವು ಹೋರಾಟ ಮಾಡಿ ಆ ರೈತನಿಗೆ ಪರಿಹಾರ ಕೊಡಿಸುವಂತ ಕೆಲಸ ಮಾಡ್ತೀವಿ. ರೈತನ ಗೋಳ ನೀವು ಇಟ್ಕೋಬೇಡ್ರಿ. ರೈತ ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತೈತಿ. ರೈತ ಸಂಕಷ್ಟದಲ್ಲಿದ್ದಾನ, ಅವ್ನಿಗೆ ಪರಿಹಾರ ಕೊಡ್ರಲ್ಲ ನೀವು. ಮತ್ತೆ ಇಷ್ಟೆಲ್ಲ ಚೆನ್ನೈದಿಂದ ಬಂದು ಈ ತರ ಕಂಪನಿ ಹಾಕೊಂಡು ನಮ್ಮ ಕರ್ನಾಟಕದೊಳಗ ಈ ಕಂಪನಿ ನಡ್ಸಕತ್ತೀರಲ್ಲ, ಕರ್ನಾಟಕದ ಜನ ನಾವು ಇದೇ 1 ಹಳ್ಳಿ 2 ಹಳ್ಳಿಯವರು ಮನಸ್ಸು ಮಾಡ್ದೇವೆ ಅಂದ್ರೆ ನಿಮ್ಮ ಪ್ಯಾನಿನ ರೇಖೆಗಳು ಎಲ್ಲಿ ಇರ್ತಾವ ಗೊತ್ತಿಲ್ಲ. ನಾವು ನಿಮ್ಮ ಆ ರೈತನಿಗೆ ನೀವು ಪರಿಹಾರ ಕೊಡದೇ ಇದ್ರ ನಿಮ್ಮ ಒಂದೊಂದು ರೆಕ್ಕೆಗಳನ್ನು ಕಿತ್ತಿಸಿ ನಿಮ್ಮ ಊರಿಗೆ ನಾವು ಕಳಿಸುವಂತ ನಿಮ್ಮ ರಾಜ್ಯಕ್ಕೆ ನೀವು ಹೋಗ್ಬೇಕು. ಪರಿಹಾರ ನೇರವಾಗಿ ಕೊಡಬೇಕು. ಇಲ್ಲೆಲ್ಲ ಅಧಿಕಾರಿಗಳು ನಮ್ಮ ರಕ್ಷಣೆಗೆ ಹಗಲು ರಾತ್ರಿ ಅವರು ಕುಂತು ನಮ್ಮನ್ನ ರಕ್ಷಣೆ ಅವ್ರು ಮಾಡ್ತಾರಂದ್ರೆ ಅವ್ರ ರಕ್ಷಣೆ ನಾವು ಮಾಡ್ತೇವೆ. ನೀವು ದಯವಿಟ್ಟು ಹೇಳ್ತೀವಿ, ನಿಮ್ಮ ಒಂದೊಂದು ಪ್ಯಾನ್ ಕಿತ್ತು ಹಾಕುವಂತ ಶಕ್ತಿ ರೈತಗೈತಿ. ನೀವು ಏನೇ 1-2 ಎಣಸದೆ ಮುಂದೊಂದು ಮಾತಾಡದೆ ಆ ರೈತನಿಗೆ ದಯವಿಟ್ಟು ನೀವು ಪರಿಹಾರ ಕೊಡಬೇಕು. ಸಾಮೂಹಿಕವಾಗಿ ಹೇಳ್ತೀವಿ. ಎಲ್ಲಾ ರೈತರು ಎಚ್ಚೆತ್ತುಕೊಂಡು ಬಂದು ನಾವು ಒಳಗಡೆ ನುಗ್ಗಿ ನಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಟ ಮಾಡಿ ನಿಮ್ ಪ್ಯಾನ್ ಕಿತ್ತು ಹಾಕ್ತೀವಿ. ನಿಮ್ಮ ರಾಜ್ಯಕ್ಕೆ ನೀವು ಹೋಗಾಕತ್ತೀರಿ. ಇಷ್ಟ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾನು ರೇಣುಕಾ ಪಾಟೀಲ್, ರಾಷ್ಟ್ರೀಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಈ ನಮ್ಮನೆ ಇವರು ಪ್ರಸಂಗ ಮಾಡ್ತಾರೆ. ಅದಕ್ಕೆ ಇವ್ರು ಏನೇ ಕಂಡೀಷನ್ ಇವರು ಬರೀ ಒಂದು ಯಕೋಚಿತ ಒಂದು ಪಿನ್ ಹಾಕಿ ಲೈಟ್ ಕೊಟ್ಟಿಲ್ಲಪ್ಪ ಅಂತಂದ್ರೆ ನಮ್ಮ ರಾಜ್ಯ ಅಧ್ಯಕ್ಷರು ಹೇಳಕತ್ತಾರಪ್ಪ ಅಂತಂದ್ರೆ ನಮಗ ಎಲ್ಲಾರ್ಗೆಲ್ಲ ಪಿತ್ತ ನೆತ್ತಿಗೆ ಏರ್ದಂಗ ಇಲ್ಲ. ಈಗ ಒಂದು ಬಾಗಲ ಮುರಿಬೇಕಂತ ತಾಪ್ ಬರ್ಲಾಗ್ತದ. ಅದರ ಸಲುವಾಗಿ ಈ ನಮನೆ ಮಾಡ್ಬೋದು ಹೋದ್ರಪ್ಪ ಅಂದ್ರೆ ನಡೆಯಂಗಿಲ್ಲ. ಇದು ಹೆಣ್ಣೊಬ್ಬರ ಕಂಪನಿ ಹೋಗಿ ಹಿಂದಾಡಿ ರೈತರು ಒಳಗೆ ಹೋಗ್ತೇವಪ್ಪ ಅಂದ್ರೆ ಹೆಣ್ಣೊಬ್ಬರ ಕಂಪನಿ ಆಗ್ತದ. ಇದು ಮನುಷ್ಯರು ಹೆಣ್ಣೊಬ್ಬರ ಕಂಪನಿ ಆಗ್ಲಾಕ್ ಮಾಡಿ ನೀವು ಕೊಡ್ಬೇಡ್ರಿ. ಏನೇ ಕಂಡೀಷನ್ ನೀವು ರೈತರಿಗೆ ಹೆಲ್ಪ್ ಆಗಿ ನೀವು ಹೇಳಿದ ಕೆಲಸ ನಮ್ಮ ಅಧ್ಯಕ್ಷರು ಹೇಳಿದ ಕೆಲಸವನ್ನ ಮಾಡಿ ನೆರವೇರಿಸಿ ಈ ರೈತನಿಗೆ ಅನುಕೂಲ ಮಾಡಿ ಕೊಡ್ತೀರಿ ಅಂತ ಹೇಳಿ ತಿಳಿದುಕೊಂಡು ಈಗ ನಾವು ಏನಪ್ಪಾ ಅಂತಂದ್ರೆ ಇಟ್ಟು ರೈತರು ನಾವು ಈಗ ಒಂದು 100 ರೈತರು ಬಂದೀವಿ. ಈಗ ಇವತ್ತಿದು ಒಂದು ಸಿಂಪಲ್ ಇದು. ರೈತರು ನಾಳೆ ಎಷ್ಟು 100 ಕೂಡ್ತಾರೋ ಗೊತ್ತಿಲ್ಲ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಇವರೇನ್ 4 ಮಂದಿ ಬಂದಾರ ಹೋಗ್ಯಾರ ಅಂತ ಹೇಳಿ ತಿಳ್ಕೊಳ್ಳೋದು ಇತ್ತಪ್ಪ ಅಂತಂದ್ರೆ ಅದು ಸುಳ್ಳ. ನಾವು ಇವತ್ತು ಈ 100 ಮಂದಿನೇ ಬಂದೀವಿ.
ಅಲ್ಲಿ ಮೀಟಿಂಗ್ ಟ್ರೈನಿಂಗ್ ಸಂಬಂಧ ಆಗಿ ನಮಗೆ ಸ್ವಲ್ಪ ಅಕಸ್ಮಾತ್ ಆಗಿ ಲೇಟ್ ಆಗ್ಯದ. ಅದರ ಸಲುವಾಗಿ ತಾವು ಏನು ಇದು ಮಾಡಲಾರ್ದೆ ರಾಳಿಗೆ ಹೊತ್ತು ಬಿಡುವುದ್ರೊಳಗೆ ನೀವು ನಮ್ಮ ರಾಜ್ಯಾಧ್ಯಕ್ಷರ ಪ್ರಕಾರ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಂಡು ಹಾಗೂ ಈ ಇದನ್ನ ಮುಂದುವರಿಸಿದ್ರೆ ಪರಿಣಾಮ ನೆಟ್ಟಗಾಲಿಕ್ಕಿಲ್ಲ. ಆಜು ಬಾಜು ಕೇಳಕತ್ತೀರಿ, ನೀವು ಇಲ್ಲಿಂದ ಮೈಸೂರು ತಗ ರೈತರು ಏನ್ ಮಾಡ್ಲಕತ್ತಾರ ಅನ್ನೋದು, ಏನು ಮಾಡ್ಲಕತ್ತಾರ, ಎಂತ ಅಪವಾದ ನಿಮ್ಗೆ ಹೊರಿಸ್ಲಕತ್ತಾರ, ಏನೇನು ಮಾಡ್ತಾರ ಅನ್ನೋದು ನೀವು ಅನುಭವ ತಗೊಂಡಿರಿ. ಇಷ್ಟ ದಿನ ತಪ್ಪಿದ್ದು ಸಾಕಾಗಿ ರೈತ ರೊಚ್ಚಿಗೆದ್ದನೀಗ. ಅಂತ ಟೈಮ್ದಾಗ ನೀವೀಗ ನಮಗೆ ಕಾಡ್ಲಕತ್ತಿರಪ್ಪ, ಹಿಂದಗಡೆ ಬಹಳ ದೊಡ್ಡ ಸಮಸ್ಯೆ ಆಗ್ತದ. ವಿಚಾರ ಮಾಡಿ ನೀವು ನಾಳೆಗೆ ಹೊತ್ತು ಮುಳುಗೋದ್ರಾಗೆ 6 ಗಂಟೆ ಒಳಗಾಗಿ ನೀವು ನಮಗೆ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ ತಿಳಿದು ಕೇಳ್ಕೊಂಡು ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ. ನಾನು ದೇವರಿಪ್ಪರಿಗೆ ತಾಲೂಕಾದ ಉಪಾಧ್ಯಕ್ಷ ಚಂದ್ರಕಾಂತ್ ಸಾತಪ್ಪ ಪ್ಯಾಟಿ ಸಾಕಿನ ಮಣ್ಣೂರ ಅಂತ ಹೇಳಿ ಮಾತಾಡೋದು. ಇಲ್ಲಿವರೆಗೆ ನನ್ನ 2 ಮಾತುಗಳಿಗೆ